ನೋಡ್ರಿ ಸರ, ಈಗ ಈ ವರ್ಷದ ಕಾರ್ಣಿಕ ವಿಶೇಷವಾಗಿದೆ. ಯಾಕಂದ್ರೆ ಈ ವರ್ಷದ ಕಾರ್ಣಿಕದ ಪ್ರಕಾರವಾಗಿ ನಾಡೆಲ್ಲ ಸಮೃದ್ಧಿಯಾಗಿರ್ತೈತಿ. ಒಂದೇ ಮಾತಿನೊಳಗೆ ಈಗೆಲ್ಲ ನಮ್ಮ ಅಧ್ಯಕ್ಷರು, ನಮ್ಮ ಕಮಿಟಿ ಮೆಂಬರು ಎಲ್ಲ ಅದ್ರ ಬಗ್ಗೆ ಮಾತಾಡ್ಯಾರ. ಆದ್ರೆ ನಾನು ಇವತ್ತೇನು ವಿಶೇಷವಾಗಿ ಸರಪಣಿ ಪವಾಡಗಳು ಮತ್ತು ಕಂಚಾವೀರರಿಂದ ಏನಪ್ಪ ಅಂದರೆ ಸಶಸ್ತ್ರ ಪವಾಡಗಳೇನು ನಡೆದವಲ್ಲ, ಈ ಪವಾಡದ ಬಗ್ಗೆ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು 60 ಮನಿ ಬಾಬ್ದಾರ್ 60 ಮನಿ ಬಾಬ್ದಾರ್ ಎಲ್ಲ ಏನಪ್ಪ ಅಂದರೆ ಇವರು ಗೊರಪ್ಪಜ್ಜರು. ಈ 60 ಮನಿ ಬಾಬ್ದಾರ ಮಂತ್ಯಂದೊಳಗೆ ಒಬ್ಬರನ್ನ ಕಾರ್ಣಿಕ ಅಜ್ಜ ಅಂತ ನೇಮಕ ಮಾಡ್ತೀವಿ. ಅವರು ನಾಗಪ್ಪಜ್ಜನವರು ಅಂತ ಅಂದ್ಬಿಟ್ಟು ಕಾರ್ಣಿಕ ಅಂತ ನೇಮಕ ಮಾಡ್ಯಾರಿ. ಅವರು ನಿನ್ನೆ ಕಾರ್ಣಿಕ ಹೇಳ್ಯಾರ. ಹಾಗಾಗಿ ಇವ್ರೇನು 60 ಮನಿ ಬಾಬ್ದಾರ್ ಏನೆಲ್ಲ ಇವರೆಲ್ಲ ಗೊರಪ್ಪಜ್ಜರು. ಇವ್ರು ಏನಪ್ಪ ಅಂತಂದ್ರೆ ಇದು ಪ್ರತಿ ವರ್ಷವೂ ಕೂಡ ಏನಪ್ಪ ಅಂತಂದ್ರೆ ಇವರು ಈ ವರ್ಷ ಏನಪ್ಪ ಅಂದ್ರೆ 11 ಸರಪಣಿ ಪವಾಡಗಳನ್ನು ಏನಪ್ಪ ಅಂದ್ರೆ ಮಾಡಿದ್ರು. ಪ್ರತಿ ವರ್ಷವೂ ಕೂಡ ಏನಪ್ಪ ಅಂತಂದ್ರೆ ವಿಶೇಷವಾಗಿ 60 ಮನಿ ಬಾಬ್ದಾರರಿಂದ ಮತ್ತು ಕಂಚಾವ್ಯಾರರಿಂದ ಸಶಸ್ತ್ರ ಪವಾಡಗಳು ಈ ಒಂದು ದೇವರಗುಡ್ಡದ ಪುಣ್ಯಕ್ಷೇತ್ರದಲ್ಲಿ ವಿಶೇಷವಾಗಿ ದಸರಾ ಹಬ್ಬದ ನಿಮಿತ್ತವಾಗಿ ನಡೀತೇವಲ್ಲ, ಇದು ಒಂದು ಏನಪ್ಪ ಅಂತಂದ್ರೆ ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಯಾವುದೇ ರೀತಿಯಾದಂಥ ಒಂದು ಅಡೆತಡೆಗಳಾಗಬಾರ್ದು, ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು. ನಮ್ಮ ನಾಡಿನ ಜನ, ನಮ್ಮ ದೇಶದ ಜನ ಎಲ್ಲರೂ ಕೂಡ ಏನಪ್ಪ ಅಂತಂದ್ರೆ ಸಮೃದ್ಧಿಯಾಗಿರಬೇಕು, ಸೌಖ್ಯವಾಗಿರಬೇಕೆಂಬ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ನಮ್ಮೆಲ್ಲ ಗೊರಪ್ಪಜ್ಜರು ಏನಪ್ಪ ಅಂದರೆ ದೇಶಾಂತರ ಸುತ್ತಿ, ಇಡೀ ದೇಶನ ಸುತ್ತಿ, ಇಡೀ ಕರ್ನಾಟಕ ರಾಜ್ಯನ ಸುತ್ತಿ, ಇಡೀ ದೇಶದಲ್ಲೇ ಏನಪ್ಪ ಅಂತಂದ್ರೆ ಗೊರವಪ್ಪಜ್ಜನ ಭಂಡಾರವನ್ನು ತೆಗೆದುಕೊಂಡು ಹೋಗಿ ಭಕ್ತಾದಿಗಳ ಮನೆಗಳಿಗೆ ಏನಪ್ಪ ಅಂತಂದ್ರೆ ತಲುಪಿಸಿ ಅವರ ಆಶೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಒಂದು ಮನೆತನ ದೇವ್ರಗುಡ್ಡದೊಳಗೆ ಐತೆ ಅಂದ್ರೆ ಅದು ಎಲ್ಲರೂ ಏನಪ್ಪ ಅಂದ್ರೆ ಗೊರಪ್ಪಜ್ಜರ ಮನೆತನ. ಆ ಗೊರಪ್ಪಜ್ಜರ ಮನೆತನದಿಂದನೇ ಇವತ್ತು ಕರ್ನಾಟಕದಲ್ಲಿ ಶ್ರೀ ಗೊರಪ್ಪಜ್ಜನ ಒಂದು ರೂಪದೊಳಗೆ ಗುಡ್ದಯ್ಯ ದೇಶ ಸಂಚಾರ ಮಾಡ್ತಾನೆ. ಹಾಗಾಗಿ ಏನಪ್ಪ ಅಂತಂದ್ರೆ ಈ ಒಂದು ಗುಡ್ದಯ್ಯನ ಒಂದು ವಿಶೇಷವಾದಂಥ ಸರಪಣಿ ಮತ್ತು ಸಶಸ್ತ್ರ ಪವಾಡಗಳ ಒಂದು ವಿಶೇಷ ಇದೆ. ಈ ಒಂದು ದೇವರಿಗೆ ಗುಡ್ದಯ್ಯ ಮತ್ತು ಮೈಲಾರಲಿಂಗೇಶ್ವರ ಅಂತಂದ್ಬಿಟ್ಟು 2 ಹೆಸರಿನ ನಾಮಾಂಕಿತದಿಂದ ಕರೆಸ್ಕೊತಾನೆ. ಇದಕ್ಕೇನಪ್ಪ ಅಂತಂದ್ರೆ ಇಡೀ ಕರ್ನಾಟಕದ ಜನನ ಬರ್ತಾರೆ. ಹೆಚ್ಚಾನೆಚ್ಚು 90% ಜನ ಕರ್ನಾಟಕದಿಂದನೇ ಬರ್ತಾರೆ. ಆದರೆ ಇನ್ನೂ 10% ಜನ ಏನಪ್ಪ ಅಂದ್ರೆ ಗೋವಾ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ವಿದೇಶದಿಂದನೂ ಕೂಡ ಕೆಲವೊಬ್ರು ಏನಪ್ಪ ಅಂದ್ರೆ ಜರ್ಮನಿಯಿಂದ ಬಂದಿದ್ರು, ಅಮೇರಿಕದಿಂದನೂ ಕೂಡ ಬಂದಿದ್ರು. ಅಷ್ಟೇ ಅಮೇರಿಕದಲ್ಲಿ ಏನಪ್ಪ ಅಂತಂದ್ರೆ ಈ ದೇವ್ರ ಭಕ್ತರದಾರ. ಬೇಕಾದ್ರೆ ನಿಮಗೆ ಅವ್ರ ಅಡ್ರೆಸ್ ಕೊಡ್ತಾನೆ ಬೇಕಾದ್ರೆ ನಾನು, ಹೌದ್ರೆ? ಹಂಗಾಗಿ ಏನಪ್ಪ ಅಂದ್ರೆ ಇದು ಪ್ರಪಂಚದಾದ್ಯಂತನ ಭಕ್ತಾದಿಗಳನ್ನು ಹೊಂದಿರತಕ್ಕಂಥ ಒಂದು ದೇವಸ್ಥಾನ. ಈ ದೇವಸ್ಥಾನದ ಪವಾಡಗಳು ಮತ್ತು ಈ ದೇವಸ್ಥಾನದ ಒಂದು ಮಹಿಮೆ ಬಗ್ಗೆ ದಯವಿಟ್ಟು ಮಾಧ್ಯಮದವರು ಏನಪ್ಪ ಅಂತಂದ್ರೆ ನೀವು ಕರ್ನಾಟಕ ಮತ್ತು ರಾಷ್ಟ್ರಾದ್ಯಂತ ಪ್ರಚಾರ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾರೆ.
ಕಾರ್ಯಕರ್ತರವರು ಗುರುಗಳು ಅವ್ರು ಸೇರ್ ತಗೊಂಡ್ರಪ್ಪ 2 ಸೇರ್ ಹಾಕ್ರಿ.